ಗೌತಮ್ ಅವರೇ, ನೀವು ಟ್ಯಾಬ್ಲೆಟ್ಸ್ ತಿಂತಿಲ್ಲ, ಟ್ಯಾಬ್ಲೆಟ್ಸ್ ನಿಮ್ಮನ್ನು ತಿಂತಿದೆ. ಐ ನೋ ಇಟ್. ಅದರಿಂದ ಯಾವ ಪ್ರಾಬ್ಲಮ್ ಆಗಲ್ಲ, ಅದರಿಂದ ಯಾವ ಕಾಯಿಲೆನೂ ಬರಲ್ಲ. ಅದಕ್ಕೆ ನಾನು ಆ ಟ್ಯಾಬ್ಲೆಟ್ಸ್ನ ತಿನ್ನೋದು. ಅದೇನು ಡೇಂಜರಸ್ ಅಲ್ಲ. ನೋಡಿ, ನಿಮ್ಮ ಹೆಲ್ತ್ಗೆ ಏನೇ ಆದರೂ ನಿಮ್ಮನ್ನು ನಂಬಿರೋರ ಗತಿ ಏನು ಅಂತ ಯೋಚನೆ ಮಾಡಿದ್ದೀರಾ? ಹೋಗ್ಲಿ ಬಿಡಿ, ಅವ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಅಟ್ಲೀಸ್ಟ್ ನಿಮ್ಮ ಬಗ್ಗೆ ಆದರೂ ನೀವು ಯೋಚನೆ ಮಾಡಿ ಪ್ಲೀಸ್. ಹೋಗ್ಲಿ ಬಿಡಿ. ಜಾಸ್ತಿ ಏನಾದರೂ ಹೇಳಕ್ ಹೋದ್ರೆ ನನ್ನ ಮೇಲೇನೆ ರೇಗಾಡ್ತೀರಾ. ಒಳ್ಳೇದನ್ನ ಹೇಳಿದ್ರು ತಪ್ಪು ಅಂತ ಅನ್ಕೋತೀರಾ. ಹೇಳೋದನ್ನ ಹೇಳಿದ್ದೀನಿ, ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಸಿಕ್ಕಿದ್ದೆ ಚಾನ್ಸು ಅಂತ ಹಳೆ ಬಾಕ್ಯೆಲ್ಲ ತೀರ್ಸ್ಕೊಂಬಿಟ್ಟೀಗ. ನೀವ್ ಹಾಗೆ ಅನ್ಕೊಂಡ್ರೆ ನಾನು ಏನು ಮಾಡಕ್ಕಾಗಲ್ಲ. ನಿಮ್ ಜೊತೆ ಜಗಳ ಮಾಡೋ ಮೂಡು ನನಗಿಲ್ಲ, ಆ ಎನರ್ಜಿನೂ ಇಲ್ಲ. ಗುಡ್ ನೈಟ್. ಹೇಳೋದೆಲ್ಲ ಹೇಳ್ಬಿಟ್ಟು ಗೊಸರು ಬೇರೆ ಗುಡ್ ನೈಟ್ ಅಂತ. ಗುಡ್ ನೈಟ್ ಯಾವಾಗ ಬೇಕು ನಿಮ್ ಗುಡ್ ನೈಟ್? ನೀವೇ ಇಟ್ಕೊಳ್ಳಿ. ಮಾಮ್. ಓಕೆ, ಲವ್ ಯು ಮಾಮ್. ಥ್ಯಾಂಕ್ ಯು. ಏನು ರೆಸ್ಪೆಕ್ಟು, ಒಳ್ಳೆ ಹಳೆ ಮಯ್ಯ. ಮಾಮ್, ನನಗಂತೂ ಎಲ್ಲಿಲ್ಲದ ಆನಂದ ಆಗ್ತಿದೆ ಮಾಮ್. ಯಾಕಂದ್ರೆ ನಮ್ಮ ಪಾಲಿಗೆ ಇದ್ದಿದ್ದ ಆನಂದನ್ನ ಔಟ್ ಆಫ್ ದಿ ಸೈಟ್ ಆಫ್ ದಿ ಸ್ಟೇಡಿಯಂ ಸೂಪರ್ ಸಿಕ್ಸರ್ ತರ ಎತ್ತಿ ಆಚೆ ಬಿಸಾಕಾಯ್ತು. ಇನ್ಮೇಲೆ ಮನೆಯಲ್ಲಿ, ಮಾಮ್, ಆಫೀಸಲ್ಲಿ ಎಲ್ಲ ಕಡೆ ನಮ್ದೇ ಹವಾ. ಕರೆಕ್ಟ್ ಆಗಿ ಹೇಳ್ದೆ ಹಳಿಮಯ್ಯ. ಆನಂದನ್ನ ಹೇಳ ಹೆಸರಿಲ್ದಂಗೆ ಮಾಡ್ಬಿಟ್ಟೆ. ನನ್ನ ಫ್ರೆಂಡನ್ನ ನನ್ನಿಂದ ದೂರ ಮಾಡೋದ್ನಲ್ಲ ಮಾಮ್. ಕರ್ಮ ರಿಟರ್ನ್ಸ್. ದಟ್ ಈಸ್ ವೈ ಈಸ್ ಗಾನ್. ಹಳಿಮಯ್ಯ, ಇನ್ನು ಮುಂದೆ ಗೌತಮ್ ಏಕಾಂಗಿ ಆಗುವನು, ವೇದಾಂತಿ ಆಗುವನು. ಅವನ ಜೊತೆ ಯಾರು ಇರಲ್ಲ. ಈಗ ಅವನಿಗೆ ನಾವೇ ಎಲ್ಲ. ಚೂಟೋದು ನಾವೇ, ತೂಗೋದು ನಾವೇ. ಕರೆಕ್ಟ್ ಸಿಸ್ಟರ್, 100% ಕರೆಕ್ಟ್. ನನ್ನ ಮಕ್ಕಳನ್ನೇ ಸೈಡ್ಗಿಟ್ಟು ಇನ್ಯಾರಿಗೋ ಬೆಲೆ ಕೊಡ್ತಾನೆ ಅಂತಂದರೆ ನಾನು ಹೇಗೆ ಸುಮ್ಮನೆ ಇರಲಿ ಅಣ್ಣ? ಮಕ್ಕಳಿಗೆ ಅಂತ ಅಲ್ವಾ ಅಣ್ಣ ನಾನು ಇಷ್ಟೆಲ್ಲ ಮಾಡಿದ್ದು, ಮಾಡ್ತಾ ಇರೋದು. ನೀನು ಬಿಡಿ ಸಿಸ್ಟರ್, ಇನ್ನ ರೇಂಜೇ ಬೇರೆ. ನಿನ್ನ ಮಕ್ಕಳ ಸುದ್ದಿಗೆ ಯಾವನಾದ್ರೂ ಬಂದ ಅಂತ ಇಟ್ಕೋ, ಸುಮ್ಮನಿರ್ತೀಯ, ಸಿಮ್ಮಿನಿ ತರ ಬಡ್ದು ಬಾಯಿಗೆ ಹಾಕೋಬಿಡ್ತೀಯ. ಆದ್ರೂ ನೀನು ಆನಂದನ್ನು ಕತ್ತೆ ಕಿರುಬಣ್ಣ ಇಷ್ಟು ವರ್ಷ ಸಹಿಸ್ಕೊಂಡಿದೀಯಲ್ಲ, ನಿನ್ನ ತಾಳ್ಮೆಗೆ ಶರಣು. ನೋ ಮಾಮ್, ಸ್ಮಾಲ್ ಕರೆಕ್ಷನ್. ಸುಮ್ಮನೆ ಸಹಿಸ್ಕೊಂಡಿದ್ದಲ್ಲ, ಅದು ಬೇರೆ ಆಪ್ಷನ್ನೇ ಇಲ್ಲದೆ ಸಹಿಸ್ಕೊಂಡಿದ್ದು. ವಿ ವೇರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್. ಆದ್ರೆ ಈಗ ರೈಟ್ ಟೈಮ್ ಬಂತಲ್ಲ ಮಾಮ್ಸ್, ಬಡ್ದು ಬಾಯಿಗೆ ಹಾಕೊಂಡ್ವಿ, ಬಿಸಾಕದ್ವಿ ಅಷ್ಟೇ. ಒಟ್ನಲ್ಲಿ ಎಲ್ಲವೂ ನಮ್ಮ ಪ್ಲಾನ್ ಪ್ರಕಾರನೇ ಆಯ್ತು. ಹಾರನು ಸಿಕ್ತು, ಅವನು ದೂರ ಆಗ್ಬಿಟ್ಟ. ಅವನೇನೋ ದೂರ ಆದ, ಆದರೆ ಇಷ್ಟಕ್ಕೆ ಮುಗೀತು ಅಂತ ನಾವು ಸುಮ್ಮನೆ ಕೂರಬಾರ್ದು. ದೂರ ಆಗಿರೋರು ಮತ್ತೆ ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು. ಅದೇ ನಮ್ಮ ಮುಂದೆ ಇರೋ ಟಾಸ್ಕ್. ಕರೆಕ್ಟಾಗಿ ಹೇಳಿದೆ ಸಿಸ್ಟರ್. ಕಟ್ಟಾಗಿರೋ ಕನೆಕ್ಷನ್ ಅನ್ನ ಮತ್ತೆ ಜಾಯ್ನಾಗ ಬಿಡಬಾರ್ದು. ಈ ಆನಂದ್ ಮತ್ತೆ ಗೌತಮ್ 2-3 ದಿನ ಮೀಟ್ ಮಾಡದೇ ಇದ್ರೆ ಸಾಕು. ಆಮೇಲೆ ಅದನ್ನೇ ದೊಡ್ಡದು ಮಾಡಿ ಇನ್ ಲೈಫ್ ಟೈಮ್ ಅವರಿಬ್ರು ಮೀಟ್ ಮಾಡದೇ ಇರೋ ಹಾಗೆ ಮಾಡಿಬಿಡ್ಬೇಕು. ಕರೆಕ್ಟ್ ಸಿಸ್ಟರ್. ನಮ್ಮ ಗ್ರಾಚಾರಕ್ಕಿಟ್ಟು ಅವರಿಬ್ರು ಒಂದಾದ್ರೂ ತಿಟ್ಕೋ, ಆಗ ಹಳೆ ಸ್ಟೋರಿ ಎಲ್ಲ ರಿವೈಂಡರ್ ಆಗಿಬಿಡುತ್ತೆ. ಹಂಗಾಗಕ್ ಬಿಡಬಾರ್ದು. ಯುನೋ, ಬಿಡಬಾರ್ದು. ಎಸ್ ಮಾಮ್ಸ್, ಬಿಡಬಾರ್ದು. ಹಳೆಮಯ್ಯ, ಕಡಿಮೆ ಕುಡ್ದಿದ್ದೀಯಾ? ಹೋಗಿ ಮಲ್ಕೋ, ಹೋಗಿ ಪುಟ. ಗುಡ್ ನೈಟ್ ಮಾಮ್. ಗುಡ್ ನೈಟ್ ಮಾಮ್.
ನೀನೇನು ಹೊರಗ್ನೋಣ ಮನೆಯವನ್ ತಾನೆ? ಮನೆಯವ್ರ ವಿಷಯದಲ್ಲಿ ಲಾಭ ನಷ್ಟ ನೋಡಬಾರ್ದು ಆನಂದ್. ನನ್ನ ಮನೆಯವ್ರಿಗೋಸ್ಕರ ನಾನು ಎಷ್ಟು ಲಾಸ್ ಬೇಕಾದ್ರೂ ತಡ್ಕೋತೀನಿ. ಅದು ಯಾವತ್ತು ಎಂಥದೇ ಪರಿಸ್ಥಿತಿ ಆಗ ಮೊದಲು ನಿಲ್ಲೋದು ನಮ್ಮ ಮನೆಯವರ. ನಿನಗೆ ಗೊತ್ತು, ಚೆನ್ನಾಗಿ ಗೊತ್ತು. ಅಲ್ಲ ಆನಂದ್, ಏನು ಹೇಳ್ತಿದ್ಯಾ ನೀನು? ನಮ್ಮ ಗೌತಮ್ ನಿನ್ನ ಮೇಲೆ ಅನುಮಾನ ಪಟ್ನಾ? ಅಲ್ಲ, ನಂಗೊಂದು ಅರ್ಥನೇ ಆಗ್ತಿಲ್ಲ. ಈಗಲೇ ಅವನಿಗೆ ಫೋನ್ ಮಾಡಿ ಸರಿಯಾಗಿ ವಿಚಾರಿಸ್ಕೋತೀನಿ. ಬೇಡಪ್ಪಣ್ಣ, ಸುಮ್ಮನೆ. ಈಗ ಆನಂದ್ ಸುಮ್ಮನೆ ಇರಲಿ. ಈ ವಿಷಯ ಕೇಳಿ ನನ್ಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ? ಅಲ್ಲ, ನಿನ್ ಬಗ್ಗೆ ಎಲ್ಲ ಗೊತ್ತಿದ್ರು ಹೇಗ ಅವನಿಗೆಲ್ಲ ಕೇಳಕ್ ಸಾಧ್ಯ? ಅವನಿಗೆ ಹೇಗ ಆನಂದ್ ಮನ್ಸು ಬಂತು? ಎಷ್ಟು ವರ್ಷದ ಫ್ರೆಂಡ್ಶಿಪ್ ನಿಮ್ದು. ಒಂದಿನಕ್ಕೂ ಅವನ ಫ್ರೆಂಡ್ಶಿಪ್ನಲ್ಲಿ ನೀನು ಅಡ್ವಾಂಟೇಜ್ ತೊಗೊಂಡವನಲ್ಲ. ಅವನ ಕಂಪ್ನಿಗೆ ಎಷ್ಟೆಲ್ಲ ಕೆಲಸ ಮಾಡಿ ಒಂದೇ ಒಂದಿನಕ್ಕೂ ನೀನು ಮಾಡಿರೋ ಕೆಲಸಕ್ಕೆ ಸಂಬಳ ಜಾಸ್ತಿ ಬೇಕು ಅಂತ ಕೇಳ್ದವನಲ್ಲ. ಅಂಥದ್ರಲ್ಲಿ ನೀನು ದುಡ್ಡಿಗೆ ಆಸೆ ಪಟ್ಟೆ ಅಂತ ಹೇಗೆ ಅನ್ಕೋತಾನ ಅವನು? ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಆ ಮನೆಯವ್ರು ಹೀಗೆ ಮಾಡೇ ಮಾಡ್ತಾರೆ. ಆ ಮನೆಯವರೆಲ್ಲ ಹೀಗೆ ಅಂತ. ಬರೀ ದುಡ್ಡೇ ಲೆಕ್ಕ ಹಾಕೋರ್ಗೆ ಫ್ಯಾಮಿಲಿ ಸೆಂಟಿಮೆಂಟ್ ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಕೊನೆಗೂ ಅವ್ರ ಬುದ್ಧಿ ತೋರಿಸ್ಬಿಟ್ರಲ್ಲ. ಅವ್ರು ಅಷ್ಟೆಲ್ಲ ಮಾತಾಡುವಾಗ ಯಾಕೇನು ಮಾತಾಡದೆ ಸುಮ್ಮನೆ ನಿಂತಿದ್ದೆ? ಅಲ್ಲೇ ನಿಜ ಹೇಳ್ಬೋದಿತ್ತಲ್ಲ. ಇದಕ್ಕೆಲ್ಲ ನಾನು ಕಾರಣ ಅಲ್ಲ, ಇದಕ್ಕೆಲ್ಲ ಕಾರಣ ನಿನ್ ತಮ್ಮ. ಮೊದಲು ಅವನ ನೆಟ್ಗಿಟ್ಕೋ ಅಂತ. ಅದು ಹಾಳಾಗೋಗ್ಲಿ. ಆನಂದ್, ನಾನು ಅಲ್ಲೇ ಇದ್ನಲ್ಲ, ಅಟ್ಲೀಸ್ಟ್ ನನ್ನ ಹತ್ರನಾದ್ರೂ ಒಂದು ಮಾತು ಹೇಳಿದಿದ್ರೆ ಅವ್ರಿಗೆಲ್ಲ ನನ್ನ ಗಂಡ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಸ್ತಿದ್ದೆ. ಏನ್ ಮಾತಾಡ್ತಾ ಇದ್ಯಾ ಅಪರ್ಣ? ಅವನ ತಮ್ಮನೇ ನನಗೆ ಹಾರ ತಗೊಳಕ್ ಹೇಳ್ದ ಅಂತ ನಾನು ಹೇಳಿದ್ರೆ ಅದು ಬರೀ ಬಾಯಿ ಮಾತಾಗುತ್ತೆ. ಅದಕ್ಕೆ ಯಾವ ಬೆಲೆನೂ ಬರಲ್ಲ. ಅವನು ನನ್ನ ಹತ್ರ ಹೇಳಿದಾನೆ ಅನ್ನೋದಕ್ಕೆ ನನ್ನನ್ನು ಬಿಟ್ರೆ ನನ್ನ ಹತ್ರ ಬೇರೆ ಯಾವ ಸಾಕ್ಷಿನೂ ಇಲ್ಲ. ಆದರೆ ನಾನು ಲಾಕರಿಂದ ಹಾರ ತೆಗೆದಿರೋದಕ್ಕೆ ಸಾಕ್ಷಿಯಾಗಿ CCTV ಫುಟೇಜ್ ಇದೆ. ನಾನು ಏನು ಮಾಡಲಿ? ನಾನು ಇನ್ನೋಸೆಂಟು, ನಂದೇನು ತಪ್ಪಿಲ್ಲ ಅಂತ ನಾನು ಹೇಗೆ ಪ್ರೂವ್ ಮಾಡ್ಕೊಳ್ಳಿ? ಈಗ ನನ್ನ ಸಿಚುವೇಶನ್ ಯಾವ ಥರ ಆಗಿದೆ ಅಂತಂದರೆ, ನಾನು ತಗೊಂಡಿದ್ದಕ್ಕೆ ಸಾಕ್ಷಿ ಇದೆ, ಆದರೆ ನಾನು ಅದನ್ನು ಯಾರು ಕೊಟ್ಟೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ಸಾಕ್ಷಿ ಇಲ್ಲದೆ ಏನಾದರೂ ಹೇಳಿದ್ರೆ ಅದು ಚಾಡಿ ಅಂತ ಆಗಲ್ವಾ ಅಪರ್ಣ? ನಾನು ಗೆಳೆಯನ ಮನೆಯವ್ರ ಬಗ್ಗೆ ಚಾಡಿ ಹೇಳಿದ್ರೆ ಅವನಿಗೂ ಅವ್ರ ಮನೆಯವ್ರಿಗೂ ಜಗಳ ಹಚ್ಚಿದಂಗಾಗುತ್ತೆ. ನಾನು ಏನು ಮಾಡೋಕ್ಕಾಗುತ್ತೆ ಹೇಳು? ನಾನು ಗೆಳೆಯ ಇಬ್ಬರು ಒಬ್ಬರನ್ನೊಬ್ರು ತುಂಬ ಹಚ್ಕೊಂಡಿದ್ವಿ. ನಾನು ಬೇರೆ ಅಲ್ಲ, ಅವನು ಬೇರೆ ಅಲ್ಲ ಅನ್ನೋ ಥರ ಇದ್ವಿ. ಸಾಕ್ಷಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನನ್ನು ನಂಬಲಿಲ್ಲ. ಅವನು ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಯಾರು ನನ್ನ ನಂಬಲ್ಲ. ಏಕೆಂದರೆ ನಾನು ರೆಡ್ ಹ್ಯಾಂಡ್ನಾಗ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಗೆಳೆಯನಿಗೆ ಅವ್ರ ಮನೆಯವ್ರ ಬಗ್ಗೆ ನಂಬಿಕೆ ಜಾಸ್ತಿ. ಅವ್ರ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾನೆ. ನಾನು ಅವ್ರ ಬಗ್ಗೆ ಏನಾದರೂ ಹೇಳಿದ್ರೆ ಆ ನಂಬಿಕೆಗೆ ಧಕ್ಕೆ ಬಂದಂಗಾಗುತ್ತೆ. ಅವನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅದಕ್ಕೆ ನಾನೇನು ಮಾತಾಡದೆ ಸುಮ್ಮನೆ ಬಂದ್ಬಿಟ್ಟೆ. ಅಷ್ಟಕ್ಕೂ ಇದರಲ್ಲಿ ಗೆಳೆಯಂದು ಏನು ತಪ್ಪಿದೆ ಅಪ್ಪಣ್ಣ? ಆನಂದ್, ಆದರೂ ಗೌತಮ್ ನಿನ್ ಬಗ್ಗೆ ಒಂದು ಕ್ಷಣನಾದ್ರೂ ಯೋಚನೆ ಮಾಡ್ಬೇಕಿತ್ತಲ್ವಾ? ಎಷ್ಟು ವರ್ಷದ ಫ್ರೆಂಡ್ಶಿಪ್ ನಿಮ್ದು. ನೀನು ಹೀಗೆಲ್ಲ ಮಾಡಿರಲ್ಲ ಅಂತ ಅವ್ನಿಗೆ ಅನ್ನಿಸ್ಲೇ ಇಲ್ವಾ? ಹಾಗಾದ್ರೆ ನಿಮ್ಮ ಫ್ರೆಂಡ್ಶಿಪ್ಪೇ ಸುಳ್ಳಲ್ವಾ? ಇಲ್ಲ ಅಪರ್ಣ, ಅವನಿಗೂ ಚೆನ್ನಾಗಿ ಗೊತ್ತು ಇದ್ರಲ್ಲಿ ನನ್ನ ತಪ್ಪಿಲ್ಲ ಅಂತ. ಅವನ ಮನ್ಸಿಗೂ ಗೊತ್ತು. ಅದು CCTV ಫುಟೇಜ್ ಸಿಕ್ತಲ್ಲ, ಅದಕ್ಕೆ ಆ ಥರ ಕೇಳ್ದ ಅಷ್ಟೆ. ಆದರೆ ಆ ಕ್ಷಣದಲ್ಲೂ ನನ್ನ ಗೆಳೆಯ ಅಂತಾನೆ ನೋಡ್ದ ಅವನು. ಇಲ್ಲಾಂದ್ರೆ ಸಿಚುವೇಶನ್ ಬೇರೆ ಥರನೇ ಇರ್ತಿತ್ತು. ಒಂದ್ ವೇಳೆ ಹಾರ ಸಿಗದೆ ಇದ್ರೆ ಆಗ ಬೇರೆನೇ ಆಗುತ್ತೆ. ಆಗ ನಮ್ಮ ಸಹಾಯಕ್ಕೆ ಯಾರೂ ಬರಲ್ಲ. ಅದನ್ನ ಯೋಚನೆ ಮಾಡಿದ್ಯಾ? ಯಾಕಾಗಂತೀಯ ಅಪರ್ಣ? ಗೆಳೆಯ 2 ದಿನ ಟೈಮ್ ಕೊಟ್ಟಿದ್ದಾನೆ. ಹಾರ ಖಂಡಿತ ಸಿಕ್ಕೇ ಸಿಗುತ್ತೆ. ನಮಗಿನ್ನೂ ಟೈಮ್ ಇದೆ.
ಸುಮ್ಮನೆ ಸಮಾಧಾನಕ್ಕೆ ಏನೇನೋ ಹೇಳ್ಬೇಡ ಆನಂದ್. ಪಾರ್ಟಿಲಿ ಎಷ್ಟೊಂದು ಜನ ಬಂದಿದ್ರು. ಆ ಹಾರ ಯಾರಿಗೆ ಸಿಕ್ತೋ, ಯಾರು ತಗೊಂಡೋದ್ರು? ನಿಜಕ್ಕೂ ಆಹಾರ ಸಿಗುತ್ತೆ ಅಂತ ನಿನ್ಗನ್ಸುತ್ತಾ? ನೋಡು, ಈ ವಿಷಯ ನನ್ಗೆ ಅವತ್ತೇ ಹೇಳಿದಿದ್ರೆ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇರ್ತಿರ್ಲಿಲ್ವಲ್ಲ. ಇಷ್ಟು ಬೇಗ ಎದ್ದು ಎಲ್ಲಿ ಹೋದ್ರು ಇವರು? ವಸಂತಣ್ಣ, ಏನು ಮೇಡಮ್ ಕರೆದ್ರಿ? ಗೌತಮ್ ಅವ್ರನ್ನ ಎಲ್ಲಾದ್ರೂ ನೋಡಿದ್ರಾ? ಹಾಂ ಮೇಡಮ್, ಅವರು ಆಗಲೇ ಎದ್ದು ಆಚೆ ಹೋದರು. ಹೊರಗಡೆ ಆಫೀಸ್ಗಾ? ಇಲ್ಲ ಮೇಡಮ್, ಅವರು ಮೋಸ್ಟ್ಲಿ ಜಾಗಿಂಗ್ ಹೋದ್ರು ಅನ್ಸುತ್ತೆ. ಜಾಗಿಂಗ್ ಡ್ರೆಸ್ಸಲ್ಲೇ ಇದ್ದರು. ಜಾಗಿಂಗಾ? ಹಾಂ. ಮೋಸ್ಟ್ಲಿ ನಾನು ರಾತ್ರಿ ತೂಕದ ಬಗ್ಗೆ ಮಾಡಿದ ಕಾಮೆಂಟ್ ಸೀರಿಯಸ್ ಆಗಿ ತಗೊಂಡು ಜಾಗಿಂಗ್ ಹೋಗಿರ್ಬೇಕನ್ಸುತ್ತೆ. ಮೇಡಮ್, ವಸಂತಣ್ಣ ಅವ್ರು ಹೋಗಿರೋದು ನಮ್ಮ ಮನೆ ಹತ್ರ ಇದೆಯಲ್ಲ, ಆ ಪಾರ್ಕ? ಹಾಂ ಮೇಡಮ್, ಅದೇ ಪಾರ್ಕು. ಹೋದರೆ ಅವರಲ್ಲೇ ಹೋಗೋದು. ಥ್ಯಾಂಕ್ ಯು. ಅಯ್ಯೋ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಹಾಕಿ ಬಿಡಿ ಮೇಡಮ್. ಸರಿ, ಓಕೆ. ನಾಯಿ ಕಣ್ಣು, ನರಿ ಕಣ್ಣು, ಯಾವ ಕಣ್ಣು ನಿನ್ ಮೇಲೆ ಬೀಳ್ದೇ ಇರ್ಲಪ್ಪ. ಅಯ್ಯೋ, ನೀನು 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 ನಿನ್ಗೇನಾದ್ರೂ ಆದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಕಣು. ನನಗೆ ನೀನ್ ಬೇಕು ಕಣೋ ಗೆಳೆಯ, ನೀನ್ ಚೆನ್ನಾಗಿರ್ಬೇಕು. ನಮ್ಮವರು ಅಂತ ತಲೆ ಮೇಲೆ ಕೂರಿಸ್ಕೋತೀವಲ್ಲ, ಅದು ನಾವು ಮಾಡೋ ತಪ್ಪು ಮಾಮ್ಸ್. ಗೆಳೆಯ, ನಿಜವಾಗ್ಲೂ ಜಯದೇವ್ ಹೇಳಿದೆ ನಾನು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಕಣೋ. ನೀನು ಇವ್ರು ಹೇಳಿದ್ರೆ ನಂಬ್ತೇನೋ? ಛೇ, ಎಂಥ ಕೆಲಸ ಆಗೋಯ್ತು ಆನಂದ್. ಯಾಕೆ ಹೀಗಾಯ್ತು? ನಾನಿರೋ ಪರಿಸ್ಥಿತಿನ, ನನ್ನ ಮನಸ್ಥಿತಿನ ಇನ್ನೊಬ್ರಿಗೆ ನಾನು ಹೇಗೆ ಹೇಳಲಿ? ಇದು ಮಾತನ್ನು ಹೇಳಕ್ಕಾಗ್ದಿರೋ ನೋವು. ಇದನ್ನ ನಾನು ಒಬ್ಬನೇ ಅನುಭವಿಸ್ಬೇಕು. ಈಗ್ಲಾದ್ರೂ ನೀನು ನಿನ್ನ ಬಗ್ಗೆ ಯೋಚನೆ ಮಾಡೋ. ಮುಂದಕ್ಕೆ ನಿನ್ನನ್ನ ಕೇರ್ ಮಾಡೋದು ಭೂಮಿಕಾತ್ಗೆ ಒಬ್ರೆ, ಇನ್ಯಾರು ಬರೋದಿಲ್ಲ. ಬರ್ದಿಟ್ಕೊಂಡ್ಬಿಡು. ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ಇಷ್ಟು ಒಳ್ಳೆ ಫ್ರೆಂಡ್ಶಿಪ್ ಹಾಳಾಗೋಯ್ತಲ್ವಾ? ಛೇ, ಹೀಗಾಗಬಾರ್ದಾಗಿತ್ತು. ನೀವು ನಾನು ಹೇಳಿದ್ದನ್ನ ಕೇಳಿ ಸಣ್ಣ ಆಗಬೇಕು ಅಂತ ವಾಕಿಂಗ್ ಬಂದ್ರಾ ಅಥವಾ ಆನಂದ್ ಅವ್ರಿಗೋಸ್ಕರ ಬಂದ್ರಾ? ಇಲ್ವಲ್ಲ, ರೆಗ್ಯುಲರ್ ಆಗಿ ವಾಕಿಂಗ್ ಬಂದೆ. ನೀವೇನಿಲ್ಲಿ? ನಾನು ಸುಮ್ಮನೆ ವಾಕ್ ಮಾಡೋಣ ಅಂತ ಬಂದೆ.
ನಿಜ ಹೇಳಿ, ನೀವಿಲ್ಲಿ ಬಂದು ಆನಂದ್ ಅವರು ತುಂಬ ಮಿಸ್ ಮಾಡ್ಕೋತಿದ್ರಲ್ಲ? ಈ ಫ್ರೆಂಡ್ಶಿಪ್ ಉಳಿಬೇಕು ಅನ್ನೋ ಆಸೆ ಇದ್ರೆ 2 ದಿನ ಟೈಮ್ ಕೊಡ್ತೀನಿ, ತಂದ್ಕೊಟ್ಬಿಡಪ್ಪ. ಚಿಚ, ಆ ಥರ ಏನೂ ಇಲ್ಲ. ಎಳ್ನೀರು ಕುಡಿತೀರಾ? ಬೆಳಗ್ಗೆ ಎಳ್ನೀರು ಕುಡಿದ್ರೆ ಒಳ್ಳೇದು ಅಂತಾರೆ. ಯೋಚನೆ ಮಾಡಬೇಡಿ, ಬನ್ನಿ. ಹಾಯಪ್ಪ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾಳೆ, ಬಾ ಕೂತ್ಕೋ. ಅಣ್ಣ, ಅದಕ್ಕೆ ಹತ್ರ ರೆಡಿ ಆಗ್ತಿದ್ದಾಳೆ. ತಗೋಚಿನ ಪ್ರಸಾದ್. ಥ್ಯಾಂಕ್ ಯು. ಮಹಿಮಾ, ತಗೊಮ್ಮ ಪ್ರಸಾದ. ಇದೇನಿದು ಈ ಥರ ಇದೆ? ಒಳ್ಳೆ ಆಯಿಲ್ ಬಾತ್ ಮಾಡ್ದಂಗಿದೆ. ಅದಕ್ಕೆ ಇದು ಕಾರ್ನ್ಫ್ಲೆಕ್ಸ್ ಕಸಿನ್ ಸಿಸ್ಟರ್ ಇದ್ದಂಗೆ. ಅದನ್ನ ಕಾರ್ನ್ಫ್ಲೆಕ್ಸ್ ಅಂತ ಹೇಳ್ತಾರೆ, ಇದನ್ನ ರೈಸ್ ಫ್ಲೆಕ್ಸ್ ಅಂತಾರೆ. ಅಚ್ಚ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಅವಲಕ್ಕಿ. ಅವಲಕ್ಕಿನ ನೆನೆ ಹಾಕಿ ಮಾಡಿರೋದಿದು. ನೋ, ನಂಗಿದೆಲ್ಲ ಬೇಡ. ಆಗಲ್ಲಮ್ಮ, ಅದು ದೇವರಿಗೆ ನೈವೇದ್ಯ ಮಾಡಿರೋದು, ಬೇಡ ಅನ್ಬಾರ್ದು. ಅವಲಕ್ಕಿ ಬರೀ ಅವಲಕ್ಕಿ ಅಲ್ಲ, ಅದು ಲಕ್ಕಿ ಕೂಡ. ಶ್ರೀಕೃಷ್ಣ ಪರಮಾತ್ಮ ಅದನ್ನು ತಿಂದ ಮೇಲೆ ಕುಚಲೆ ಮನೆ ದೊಡ್ಡದಾಯ್ತು, ಅವರಿಬ್ಬರು ಸ್ನೇಹ ಉಳಿತು. ಅವಲಕ್ಕಿ ಪರಮಾತ್ಮನಿಗೆ ಬಹಳ ಇಷ್ಟವಾದ್ದು ಅಂತ ಹೇಳ್ತಾರೆ. ನೋಡು, ಬೇಡ ಅನ್ಬಾರ್ದು, ಒಂಚೂರು ತಿನ್ನು, ಟೇಸ್ಟ್ ನೋಡ್ದಂಗಾಗತ್ತೆ. ವಾಟ್ ಎವರ್, ನಾನಂತೂ ತಿನ್ನಲ್ಲ. ಮಹಿ, ಓಕೆ, ನೀವೆಲ್ಲರೂ ಹೇಳ್ತಾ ಇದ್ದೀರಾ ಅಂತ ತಗೋತೀನಿ. ಐ ಟ್ರೈ. ಓಕೆ, ಬಾಯ್. ಅಯ್ಯೋ ಇರಮ್ಮ, ತಿಂಡಿ ರೆಡಿ ಮಾಡ್ತಾ ಇದ್ದೀನಿ, ತಿನ್ಕೊಂಡು ಹೋಗುವಂತೆ. ಅಯ್ಯೋ ಬೇಡ ಅತ್ತೆ. ನಿನ್ಗೇನ್ ಮಾಡ್ಕೊಡ್ಲಿ? ಬ್ರೆಡ್ ಟೋಸ್ಟ್ ಮಾಡ್ಕೊಡ್ಲಾ, ಇಲ್ಲ ಬ್ರೆಡ್ಗೆ ಬಟರ್ ಜಾಮ್ ಹಚ್ಕೊಡ್ಲಾ, ಇಲ್ಲ ಕಾರ್ನ್ಫ್ಲೆಕ್ಸ್ ಮಾಡ್ಕೊಡ್ಲಾ? ಏನ್ ತಿಂತೀಯ ಹೇಳು? ನನ್ಗದೆಲ್ಲ ಬೇಡ. ಸ್ವಲ್ಪ ಹಣ್ಣಾದ್ರೂ ಕಟ್ ಮಾಡ್ಕೊಡ್ತೀನಿ, ತಿನ್ಕೊಂಡು ಹೋಗುಮ್ಮ. ಅತ್ತೆ, ನನಗೆ ಫ್ರೂಟ್ಸ್ ಎಲ್ಲ ಇಷ್ಟ ಆಗಲ್ಲ. ನೋಡಮ್ಮ, ಅಚ್ಚುಕಟ್ಟಾಗಿ ತಿಂಡಿ ಮಾಡ್ಕೊಡ್ತೀನಿ, ತಿನ್ಕೊಂಡು ಹೋಗು. ಸುಮ್ಮನೆ ಆಚೆ ತಿಂದು ಯಾಕೆ ಹೊಟ್ಟೆ ಅಪ್ಸೆಟ್ ಮಾಡ್ಕೋತೀಯಾ? ನನ್ಗೇನು ಬೇಡ ಅತ್ತೆ. ನೀವು ಹೇಳ್ತಾ ಇರೋ ಫುಡ್ ನನ್ಗೆ ಯಾವುದು ಅಡ್ಜಸ್ಟ್ ಆಗಲ್ಲ. ಯು ಡೋಂಟ್ ವರಿ, ನಾನು ಆಚೆ ತಿನ್ಕೋತೀನಿ. ಬಾಯ್. ಅಣ್ಣ 2 ಎಳ್ನೀರು ಕೊಡಿ. ಎಷ್ಟು? 45 ಮೇಡಮ್. 45? ಬೇರೆ ಕಡೆ ಎಲ್ಲ 35 ಕೊಡ್ತಾರೆ. 35ಗೆ ಬರುತ್ತೆ, ಹೇಳ್ಕೊಡಿ. ಇಲ್ಲ ಮೇಡಮ್, ರೈಟ್ ಜಾಸ್ತಿ ಆಗಿದೆ. ಸರಿ, ಒಂದು ಕೆಲಸ ಮಾಡಿ, 40 ರೂಪಾಯಿಗಾದ್ರೂ ಕೊಡಿ. ಬಿಡಿ, ಪರವಾಗಿಲ್ಲ, ಕೊಡಿ. ಸರಿ, ಕೊಡಿ. ತಗೊಳ್ಳಿ. ಇಲ್ಲ ಪರವಾಗಿಲ್ಲ, ನೀವು ತಗೊಳ್ಳಿ. ನಾನು ಕ್ಯಾಶ್ ಕ್ಯಾರಿ ಮಾಡ್ತಿಲ್ಲ. ಪರವಾಗಿಲ್ಲ, ನಾನು ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀನಿ. ಏ ಜೀವ, ಒಂದು ಸ್ಮಾಲ್ ಹೆಲ್ಪ್ ಕಣೋ. ನನ್ನ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ, ಸ್ವಲ್ಪ 500 ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀಯ ಅರ್ಜೆಂಟು? ಥ್ಯಾಂಕ್ ಯು ಅಣ್ಣ. 1 ನಿಮಿಷ. ಪಾಪ, ಇವ್ರ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಇರಲ್ವಾ? ಅಣ್ಣ, ಆಗಿದೆ. ಸರಿ ಮೇಡಮ್. ಬೆಳಗ್ಗೆ ಜಾಗಿಂಗ್ ಮಾಡ್ಕೊಂಬಂದು ಬಿಸಿ ಬಿಸಿ ಕಾಫಿ ಕುಡಿದ್ರೆ ಮಜಾ. ಓ, ಗುಡ್ ಮಾರ್ನಿಂಗ್ ಸಿಸ್ಟರ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ನೀವಿಬ್ರು ಇಲ್ಲೇನು ಮಾಡ್ತಾ ಇದ್ದೀರಾ? ಅದು ಬೆಳಗ್ಗಿನ ಬಿಸಿಲು ಮೈ ಮೇಲೆ ಬಿದ್ದರೆ
ಮೈಯಲ್ಲಿ ವಿಟಮಿನ್ ಡಿ ಜಾಸ್ತಿ ಆಗುತ್ತೆ ಅಂತ. ಈ ವಿಟಮಿನ್ ಡಿ ಜಾಸ್ತಿ ಆದರೆ ತಲೆಯಲ್ಲಿ ಕೂದಲು ಜಾಸ್ತಿ ಬೆಳೆಯುತ್ತಂತೆ. ಇವನು ಅದಕ್ಕೆ ಗಾರ್ಡನ್ ಎಲ್ಲ ಒಂದು ರೌಂಡ್ ವಾಕಿಂಗ್ ಮುಗಿಸಿ ಜಸ್ಟ್ ಇಲ್ಲಿಗೆ ಬಂದು ಕಾಫಿನ ಚೀರ್ಸ್ ಮಾಡ್ತಾ ಇದ್ವಿ. ಮತ್ತೆ ಆಫೀಸ್ ಟೈಮ್ ಆಯ್ತಲ್ಲ, ಹೋಗ್ಬೇಕಲ್ಲ ಆಫೀಸಿಗೆ. ಆಫೀಸ್ಗೆ ಮಾಮ್, ಇವಾಗ ನಮ್ಮ ಲೈಫು ಹೈವೇ ರೋಡ್ ತರ ಕ್ಲಿಯರ್ ಆಗಿದೆ. ಆಫೀಸ್ಗೆ ಯಾಕೆ ಹೋಗ್ಬೇಕು? ಇಷ್ಟಕ್ಕೆ ಎಲ್ಲ ಮುಗೀತು ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಜೆ. ನಮಗೆ ಫೇವರಬಲ್ ಆಗಿರೋ ಸಿಚುವೇಶನ್ ಅನ್ನ ನಮ್ಮ ಲಾಭಕ್ಕೆ ನಾವು ಯೂಸ್ ಮಾಡ್ಕೋಬೇಕು. ಮಾಮ್, ಇಲ್ಲೇ ಇದ್ದು ಮಾಡ್ಬೋದಲ್ಲ, ಆಫೀಸ್ಗೆ ಯಾಕೆ? ಅದು ಹಾಗಲ್ಲ ಜೆ. ಈಗ ಆನಂದ್ ಇಲ್ಲ, ಅವನ ಜಾಗದಲ್ಲಿ ಅಲ್ಲಿ ನೀವಿರಬೇಕು. ಅವನು ಬಿಟ್ಟು ಹೋಗಿರೋ ಜಾಗನ ನೀವು ತುಂಬಬೇಕು. ಒಟ್ಟಿನಲ್ಲಿ ಬಿಟ್ಟ ಸ್ಥಳ ತುಂಬಿರಿ. ಗೌತಮ್ಗೆ ಎಂಥ ಸಂದರ್ಭದಲ್ಲೂ ಆನಂದ್ ನೆನಪಾಗಬಾರ್ದು. ಅವನಿಲ್ಲ ಅನ್ನೋ ಕೊರತೆ ಅವನಿಗೆ ಫೀಲ್ ಆಗಬಾರ್ದು. ಒಟ್ಟಿನಲ್ಲಿ ಆನಂದ್ ಅವನಿಗೆ ನೆನಪೇ ಆಗಬಾರ್ದು ಅಲ್ವಾ ಸಿಸ್ಟರ್? ಎಸ್, ಅಷ್ಟಾದರೆ ಸಾಕು. ಆಮೇಲೆ ಯಾವತ್ತೂ ಆನಂದ್ ಗೌತಮ್ ಕಡೆ ಸುಳಿಯೋದಿಲ್ಲ. ಅಜ್ಜಿ, ಆಫೀಸ್ಗೆ ಹೋಗ್ಬೇಕು. ದೇವ್ರು ಒಳ್ಳೇದು ಮಾಡಿ, ಹೋಗ್ಬಿಟ್ಟು ಬರಪ್ಪ. ಗೌತಮ್ ಅವರೇ, ಗೌತಮ್ ಅವರೇ, ತಿಂಡಿನೂ ಮಾಡದೆ ಹೊರಟೋದ್ರು. ಇವ್ರ ಗಮನ ಪೂರ್ತಿ ಆನಂದ್ ಅವ್ರ ಮೇಲೇನೆ ಇದೆ. ಆದಷ್ಟು ಬೇಗ ಇವರಿಬ್ರು ಸರಿಯಾಗಬೇಕು.